ಮಿತ್ರರೇ ನಮಸ್ಕಾರ. ತಮ್ಮೆಲ್ಲರಿಗೂ ರೂಟೆಡ್ ಎಕ್ಸ್ಪ್ಲೋರರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಗೈಡೆಡ್ ಮೆಡಿಟೇಷನ್ ಅನ್ನು ತಮಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ಈ ಗೈಡೆಡ್ ಮೆಡಿಟೇಷನ್ ನಿಮ್ಮ ಯಾವುದೇ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಆಗಿರಬಹುದು, ಸಂಬಂಧಗಳ ಸಮಸ್ಯೆ ಆಗಿರಬಹುದು, ವೃತ್ತಿಯ ಸಮಸ್ಯೆ ಆಗಿರಬಹುದು, ಅಥವಾ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಯಾವುದೇ ಆಗಿದ್ದರೂ 4 ವರ್ಗಗಳಲ್ಲಿ ಅದನ್ನು ವಿಂಗಡಿಸಿ ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸುವ ಪ್ರಯತ್ನವನ್ನು ಮಾಡೋಣ. ಈ ಎಲ್ಲ ಸಮಸ್ಯೆಗಳು ನಮ್ಮ ಕರ್ಮಗಳದ್ದೇ ಆಗಿರುತ್ತದೆ. ಹಿಂದಿನ ಜನ್ಮದ್ದೇ ಆಗಿರಬಹುದು, ಈ ಜನ್ಮದ್ದೇ ಆಗಿರಬಹುದು. ಯಾವುದೇ ಇರಲಿ, ಅದನ್ನು ಅತಿ ಸುಲಭವಾಗಿ ಮನಸ್ಫೂರ್ತಿಯಾಗಿ ತೆಗೆದುಹಾಕುವ ವಿಧಾನವನ್ನು ಇವತ್ತು ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನೀವು ತಯಾರಿಯನ್ನು ಮಾಡಿಕೊಳ್ಳಬೇಕು. ಒಂದು ಪ್ರಶಾಂತವಾದ, ಯಾವುದೇ ಅಡೆತಡೆಗಳು ಇಲ್ಲದಂಥ ಜಾಗದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಬೇಕು. ಇದನ್ನು ಕೇವಲ ನೀವು ಎಲ್ಲಾದರೂ ಇದ್ದಾಗ, ಸಮಯವಿದ್ದಾಗ ಮಾತ್ರ ಮಾಡಿ. ನೀವು ರೈಡ್ ಮಾಡುತ್ತಿರುವಾಗ ಅಥವಾ ಗಾಡಿಯನ್ನು ಚಲಾಯಿಸುತ್ತಿರುವಾಗ ದಯವಿಟ್ಟು ಪ್ರಯತ್ನಿಸಬೇಡಿ. ಈ ಮೆಡಿಟೇಷನ್ ಅನ್ನು ನೀವು ಕೇಳುತ್ತಾ ನಿದ್ದೆಯನ್ನು ಹೋಗಬಹುದು, ಆದರೂ ಅಡ್ಡಿಯಿಲ್ಲ. ನಿಮ್ಮ ಸಬ್ಕಾನ್ಷಿಯಸ್ ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ಅದರಂತೆ ನಡೆದುಕೊಳ್ಳುತ್ತದೆ. ನೀವು ಸಂಪೂರ್ಣವಾಗಿ ಮೆಡಿಟೇಷನ್ನಿಂದ ಹೊರಗಡೆ ಬಂದಾಗ ಅತ್ಯಂತ ಆನಂದಮಯ ಸ್ಥಿತಿಯನ್ನು ಹೊಂದಿರುತ್ತೀರಾ ಹಾಗೂ ತುಂಬ ಅದ್ಭುತವಾದ ಸ್ಥಿತಿಯನ್ನು ತಲುಪಿರುತ್ತೀರಾ. ಇದರಿಂದ ನಿಮ್ಮ ದೇಹದ ಪ್ರತಿ ಕಣಕಣದಲ್ಲೂ ಪ್ರಾಣಶಕ್ತಿಯು ಯಥೇಚ್ಛವಾಗಿ ಹರಿದು ತುಂಬ ಆತ್ಮವಿಶ್ವಾಸದಿಂದ, ಶಕ್ತಿಶಾಲಿಯಾಗಿ, ಉತ್ಸಾಹದಿಂದ ನಿಮ್ಮ ದಿನವನ್ನು ಉಲ್ಲಾಸಮಯವಾಗಿ ಪ್ರಾರಂಭಿಸಲು ಅನುಕೂಲವಾಗುತ್ತದೆ. ಮೆಡಿಟೇಷನ್ ಅನ್ನು ಪ್ರಾರಂಭ ಮಾಡುವ ಮೊದಲು ತಾವು ಒಂದು ಬಾಟಲ್ ನೀರನ್ನು ಅಥವಾ ಒಂದು ಲೋಟದ ನೀರನ್ನು ತಂದಿಟ್ಟುಕೊಳ್ಳಿ. ನೀವು ಈ ಗೈಡೆಡ್ ಮೆಡಿಟೇಷನ್ ಅನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ 1 ಬಾರಿಯಾದರೂ ಸರಿ, 2 ಬಾರಿಯಾದರೂ ಸರಿ, ಪ್ರತಿದಿನ 7 ದಿನ ನಿರಂತರವಾಗಿ ಅಭ್ಯಾಸ ಮಾಡಿ ಅದ್ಭುತವಾದ ಬದಲಾವಣೆಯನ್ನು ಕಾಣಬಹುದು. ಶಾಂತವಾಗಿ ಏಕಾಗ್ರ ಚಿತ್ತದಿಂದ ಈ ಮೆಡಿಟೇಷನ್ನಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನೇ ನೀವು ತೊಡಗಿಸಿಕೊಳ್ಳಿ. ಆರಾಮವಾದ ಜಾಗದಲ್ಲಿ, ನಿಶಬ್ದವಾಗಿರ್ತಕ್ಕಂಥ ಕೋಣೆಯಲ್ಲಿ ಕುಳಿತುಕೊಳ್ಳಿ. ಸುಖಾಸನ ಅಥವಾ ನಿಮಗೆ ಯಾವುದೇ ಅನುಕೂಲಕರವಾದ ಆಸನದಲ್ಲಿ ಕುಳಿತುಕೊಳ್ಳಿ. ದೇಹವನ್ನು ನೇರವಾಗಿಟ್ಟುಕೊಳ್ಳಿ. ಬೆನ್ನು ಹುರಿಯು ಸ್ಪಷ್ಟವಾಗಿ ನೇರವಾಗಿರಲಿ. ದೀರ್ಘವಾದ 2 ಉಸಿರನ್ನು ತೆಗೆದುಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡಿ. ನಿಧಾನವಾಗಿ 2 ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನವನ್ನು ಆಜ್ಞಾ ಚಕ್ರದ ಮೇಲೆ ಕೇಂದ್ರೀಕರಿಸಿ. ಆರಾಮವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಸಹಜವಾಗಿ ಉಸಿರಾಡುತ್ತೀರಿ. ಸುಂದರವಾದ, ಅದ್ಭುತವಾದ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಒಂದು ದೊಡ್ಡ ಮರದ ಕೆಳಗಡೆ ಮರವನ್ನು ಒರಗಿಕೊಂಡು ಕೂತಿರುವ ಹಾಗೆ ಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ಬೆನ್ನು ಹುರಿ ಆ ಮರವನ್ನು ಸ್ಪರ್ಶಿಸಿದಂತೆ ಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ಮುಂದೆ ಸಣ್ಣ ನೀರಿನ ಜರಿಯು ಹರಿಯುತ್ತಿರುವುದನ್ನು ಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಒಣಗಿರುವ 9 ಅರಳಿ ಎಲೆ ಇರುವುದನ್ನು ಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ಎದುರುಗಡೆ ಮೇಲೆ ಆಗಸದಲ್ಲಿ ಸೂರ್ಯನು
ಬೆಳೆಯುತ್ತಿರುವುದನ್ನು ಕಲ್ಪನೆ ಮಾಡಿಕೊಳ್ಳಿ. ಸೂರ್ಯನಿಂದ ಶಾಖವು ಸಣ್ಣದಾಗಿ ನಿಮಗೆ ಬರುತ್ತಿರುವುದನ್ನು ಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ಗಮನ ಈಗ ಸಂಪೂರ್ಣವಾಗಿ ನಿಮ್ಮ ಸಹಸ್ರಾರ ಚಕ್ರ, ಆಜ್ಞ, ವಿಶುದ್ಧಿ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ ಮತ್ತು ಮೂಲಾಧಾರಕ್ಕೆ ಹರಿಯಲಿ. ಈಗ ನಿಧಾನವಾಗಿ ನಿಮ್ಮ ಇಷ್ಟ ದೇವರು ಅಥವಾ ಕುಲದೇವರು ಯಾವುದಾದರೂ ಒಂದು ಪ್ರಾರ್ಥಿಸಿ, ನನಗೆ ನನ್ನ ಈ ಎಲ್ಲ ಕರ್ಮಗಳನ್ನು ತೆಗೆಯಲು ಅನುವು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ನೀವು ಏನೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರೋ ಅದನ್ನೆಲ್ಲ ಒಮ್ಮೆ ಮನನ ಮಾಡಿಕೊಳ್ಳಿ. ಒಂದು ಒಣಗಿದ್ದ ಎಲೆಯನ್ನು ತೆಗೆದುಕೊಳ್ಳಿ, ಎಡಗೈ ಮೇಲಿಟ್ಕೊಳ್ಳಿ, ಬಲಗೈ ಎಲೆಯನ್ನು ಮುಚ್ಕೊಳ್ಳಿ. ಮುಚ್ಚಿ ಈಗ ಸಂಕಲ್ಪ ಮಾಡಿ, ನನ್ನಲ್ಲಿರುವ ಹಿಂದಿನ ಜನ್ಮದ ಕರ್ಮಗಳಿಂದ ಬಂದಿರತಕ್ಕಂಥದ್ದಾಗಿರಲಿ, ಈ ಜನ್ಮದ್ದೇ ಆಗಿರಲಿ ಅಥವಾ ಯಾವುದೇ ಆಗಿರಲಿ, ನಾನು ನನ್ನ ಮನಸ್ಫೂರ್ತಿಯಾಗಿ ಕ್ಷಮೆಯನ್ನು ಕೇಳಿ ನನ್ನ ಎಲ್ಲ ದೋಷಗಳನ್ನು, ಬಾಧೆಗಳನ್ನು ಸಂಪೂರ್ಣವಾಗಿ ಈ ಎಲೆಗೆ ವರ್ಗಾಯಿಸುತ್ತಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಆಶೀರ್ವದಿಸು ಎಂದು ಕೇಳಿಕೊಳ್ಳುತ್ತಾ, ಸಂಪೂರ್ಣವಾಗಿ ನಿಮ್ಮಲ್ಲಿರುವ ಎಲ್ಲ ಆ ದೋಷಗಳು ಎಲೆಗೆ ವರ್ಗಾಯಿಸುತ್ತಿರುವುದನ್ನು ಫೀಲ್ ಮಾಡಿಕೊಳ್ಳಿ. ಸ್ವಲ್ಪನೇ ಅದಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸಂಪೂರ್ಣವಾಗಿ ನಿಮ್ಮ ದೋಷಗಳೆಲ್ಲ ಆ ಎಲೆ ಹೀರ್ಕೊಳ್ತಾ ಇದೆ. ನಿಮ್ಮಲ್ಲಿ ಏನೆಲ್ಲ ದೋಷಗಳಿದೆಯೋ ಸಂಪೂರ್ಣವಾಗಿ ವಿವರವಾಗಿ ಹೇಳಿಬಿಡಿ. ನಿಧಾನವಾಗಿ ನಿಮ್ಮ ಬಲಗೈಯನ್ನು ನಿಧಾನವಾಗಿ ತೆಗಿರಿ. ಎಲೆಯು ಸಂಪೂರ್ಣವಾಗಿ ಕಪ್ಪಾಗಿರುವುದನ್ನು ಗಮನಿಸಿ. ನಿಮ್ಮ ಎಲ್ಲ ದೋಷಗಳನ್ನು ಆ ಎಲೆಯು ಸಂಪೂರ್ಣವಾಗಿ ಹೀರಿಕೊಂಡು ಬಿಟ್ಟಿದೆ. ಅದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸಿ ಆ ಎಲೆಯನ್ನು ನಿಮ್ಮ ಮುಂದೆ ಹರಿಯುತ್ತಿರುವ ಸಣ್ಣ ಜಿರಿಗೆ ಹಾಕಿಬಿಡಿ. ಥ್ಯಾಂಕ್ಸ್ ಹೇಳಿದ್ದಕ್ಕೆ. ಈಗ ನಿಧಾನವಾಗಿ ಎರಡನೇ ವಿಚಾರಕ್ಕೆ ಬರುವುದಾದರೆ, ನಿಮ್ಮ ಸಂಬಂಧಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು, ಕೋಪತಾಪಗಳು, ಮನಸ್ತಾಪಗಳು ಏನೇ ಇರಲಿ, ಅದಕ್ಕೆ ಈಗ ಎರಡನೇ ಎಲೆಯನ್ನು ತೆಗೆದುಕೊಂಡು ಎಡಗೈ ಮೇಲಿಟ್ಟುಕೊಂಡು ಬಲಗೈಯನ್ನು ಮುಚ್ಚಿ, ನಿಮಗೆ ಯಾರಿಂದ ತೊಂದರೆಯಾಗಿದೆಯೋ ಅಥವಾ ಯಾರ ಜೊತೆಲಿ ಜಗಳ ಆಗಿದೆಯೋ, ಸಂಬಂಧದಲ್ಲಿ ವ್ಯತ್ಯಾಸ ಆಗಿದೆಯೋ ಅವ್ರನ್ನ ಕಲ್ಪನೆ ಮಾಡಿಕೊಂಡು ಅವರಿಗೆ ಕ್ಷಮೆಯನ್ನು ಕೇಳುತ್ತಾ ಮನಸ್ಫೂರ್ತಿಯಾಗಿ ನೀವು ಅವರನ್ನು ಕ್ಷಮಿಸಿರುವಂತೆ ಕಲ್ಪನೆ ಮಾಡಿಕೊಳ್ಳಿ. ಹಾಗೂ ನಿಮ್ಮಲ್ಲಿರುವ ಎಲ್ಲ ಕೋಪ, ದ್ವೇಷ, ಅಸೂಯೆ ಏನೆಲ್ಲ ಇದೆಯೋ ಅದನ್ನೆಲ್ಲ ಆ ಎಲೆಗೆ ವರ್ಗಾಯಿಸಿಬಿಡಿ. ಹಾಗೂ ಅವರು ನಿಮ್ಮನ್ನು ಪ್ರೀತಿಯಿಂದ ಬಂದು ಮಾತನಾಡಿಸಿರುವಂತೆ ಕಲ್ಪನೆ ಮಾಡಿಕೊಳ್ಳಿ. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ಪ್ರೀತಿಯಿಂದ ಮಾತನಾಡುತ್ತಿರುವುದನ್ನು ಕಲ್ಪನೆ ಮಾಡಿಕೊಳ್ಳಿ. ನಿಧಾನವಾಗಿ ನಿಮ್ಮ ಬಲಗೈಯನ್ನು ಎಲೆಯಿಂದ ಮೇಲೆ ತೆಗಿರಿ. ಆ ಎಲೆಯು ಎಲ್ಲ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿರುವುದನ್ನು ಗಮನಿಸಿ. ಅದರ ಅರ್ಥ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಬಿರುಕುಗಳು ಸರಿಯೇ ಹೋಗಿದೆ, ದ್ವೇಷಗಳೆಲ್ಲ ಒಡೆದೊಟ್ಟೋಗಿದೆ, ಸ್ನೇಹ ಮತ್ತು ಪ್ರೀತಿ ಮಾತ್ರ ಉಳಿದಿದೆ ಅಂತ ಅರ್ಥ ಆಗಿರುತ್ತೆ. ಅದನ್ನೆಲ್ಲ ಹಾಗೆ ಆ ನೀರಿಗೆ ಅರ್ಪಿಸಿಬಿಡಿ. ಅದಕ್ಕೆ ಕೃತಜ್ಞತೆಗಳನ್ನು ಹೇಳಿಬಿಡಿ.
ಈಗ ನಿಧಾನವಾಗಿ ಮೂರನೇ ವಿಷಯಕ್ಕೆ ಬರೋಣ. ಇದರಲ್ಲಿ ನಿಮ್ಮ ವ್ಯವಹಾರ ಆಗಿರಬಹುದು ಅಥವಾ ಕೆಲಸವೇ ಆಗಿರಬಹುದು. ಏನೇ ಆಗಿದ್ದರೂ ಅದರಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು, ಅಡೆತಡೆಗಳನ್ನು, ಸ್ಯಾಲರಿ ಹೈಕ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ನಿಮ್ಮ ಸುತ್ತಲಿನ ವಾತಾವರಣ ಆಗಿರಬಹುದು, ಯಾವುದೇ ಆಗಿದ್ದರೂ ಆ ಎಲ್ಲ ದೋಷಗಳನ್ನು ಸಂಪೂರ್ಣವಾಗಿ ತೆಗೆಯಲು ಅಥವಾ ನಿಮ್ಮ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ವ್ಯಾಪಾರದಲ್ಲಿ ವ್ಯತ್ಯಾಸಗಳು, ಮಾರಾಟದಲ್ಲಿ ವ್ಯತ್ಯಾಸಗಳು, ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗದೇ ಇರೋಂಥದ್ದು ಏನೇ ಇರಲಿ ಎಲ್ಲವನ್ನೂ ಒಮ್ಮೆ ಮನನ ಮಾಡಿಕೊಂಡು ತಯಾರಾಗಿ ಇನ್ನೊಂದು ಎಲೆಯನ್ನು ತೆಗೆದುಕೊಳ್ಳಿ. ನಿಮ್ಮ ಎಡಗೈ ಮೇಲಿಟ್ಟುಕೊಂಡು ಬಲಗೈನ ಮುಚ್ಚಿ ನಿಮ್ಮಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ ಅದೆಲ್ಲವನ್ನು ಅದಕ್ಕೆ ಹೇಳಿ ವರ್ಗಾಯಿಸಿಬಿಡಿ. ಸಂಪೂರ್ಣವಾಗಿ ಎಲ್ಲ ದೋಷಗಳನ್ನು, ಎಲ್ಲ ಬ್ಲಾಕೇಜ್ಗಳನ್ನು ವರ್ಗಾಯಿಸಿದ್ದೇನೆ ಎಂದೇಳಿ ಕೃತಜ್ಞತೆಗಳನ್ನು ಅರ್ಪಿಸಿ ನಿಮಗೇನೆಲ್ಲ ಕೆಲಸ ಆಗಬೇಕಾಗಿತ್ತೋ ಅವೆಲ್ಲವೂ ಘಟಿಸಿರುವ ಹಾಗೆ ಕಲ್ಪನೆ ಮಾಡಿಕೊಂಡು ಅದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸಿ ಮನಸ್ಫೂರ್ತಿಯಿಂದ, ಪ್ರೀತಿಯಿಂದ, ಖುಷಿಯಾಗಿ ಗ್ರಾಟಿಟ್ಯೂಡನ್ನು ಕೊಟ್ಟು ನಿಧಾನವಾಗಿ ಬಲಗೈಯನ್ನು ತೆಗೆಯಿರಿ. ಯಥಾ ಪ್ರಕಾರ ಆ ಎಲೆಯು ಸಂಪೂರ್ಣವಾಗಿ ಕಪ್ಪಾಗಿರುವುದನ್ನು ಗಮನಿಸಿ ಅದನ್ನು ನಿಮ್ಮ ಮುಂದೆ ಹರಿಯುತ್ತಿರುವ ಸಣ್ಣ ಚಿರಿಗೆ ಅರ್ಪಿಸಿಬಿಡಿ ಹಾಗೂ ಅದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸಿ. ನಿಮ್ಮ ಎಲ್ಲ ವ್ಯವಹಾರಗಳು ಯಶಸ್ವಿಯಾಗಿರುವುದನ್ನು ಕಲ್ಪನೆ ಮಾಡಿಕೊಂಡು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸಿ. ಈಗ ನಾಲ್ಕನೇ ವಿಚಾರಕ್ಕೆ ಬರೋಣ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಹೇಗಾದರೂ ಇರಲಿ, ಅದಕ್ಕೆಲ್ಲ ಕಾರಣ ನೀವೇ ಆಗಿರುತ್ತೀರ. ಏಕೆಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಸರಿಯೋ ತಪ್ಪೋ, ಹಣವನ್ನು ಸಾಕಷ್ಟು ಬಾರಿ ಪ್ರತ್ಯಕ್ಷವಾಗಿಯೇ ಆದರೂ ಆಗಲಿ ಪರೋಕ್ಷವಾಗಿಯಾದರೂ ಆಗಲಿ ನಿಂದಿಸಿರುತ್ತೀರ. ಹಾಗಾಗಿ ಹಣವು ನಮಗೆ ಕೊರತೆಯಾಗಿ ಕಾಡುತ್ತಿರುತ್ತದೆ. ಅದರಿಂದ ನಾವು ಹಣಕ್ಕೆ ಕ್ಷಮೆಯನ್ನು ಯಾಚಿಸಬೇಕಾಗುತ್ತದೆ. ಈಗ ನೀವು ಒಂದು ಎಲೆಯನ್ನು ತೆಗೆದುಕೊಂಡು ಎಡಗೈ ಮೇಲಿಟ್ಟುಕೊಂಡು ಹಣಕ್ಕೆ ಹೇಳಬೇಕು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ಮಾಡಿರುವ ಎಲ್ಲ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸು. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ, ಗೌರವಿಸುತ್ತೇನೆ. ನಾನು ಹಣಕ್ಕೆ ಬೆಲೆ ಕೊಡಲಿಲ್ಲ, ಗೌರವಿಸಲಿಲ್ಲ. ಹಾಗಾಗಿ ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನಿಂದ ದೂರವಾಗಿದ್ದೀಯ. ದಯಮಾಡಿ ನನ್ನನ್ನು ಕ್ಷಮಿಸಿ, ನನ್ನ ಜೊತೆ ಪ್ರೀತಿಯಿಂದ ಬಂದು ನೆಲೆಸು ತಾಯಿ ಎಂದು ಕೇಳಿಕೊಳ್ಳಿ. ಹಾಗೂ ಹಣ ಬಂದಾಗ ಪ್ರೀತಿಪೂರ್ವಕವಾಗಿ ನಿಮ್ಮ ಕೈಲಾದಷ್ಟು ಚಾರಿಟಿ ಮಾಡಲು ಮರೆಯಬೇಡಿ. ಹಣಕ್ಕೆ ಯಾವಾಗಲೂ ಅದರದೇ ಆದಂಥ ಮೌಲ್ಯವನ್ನು ಪ್ರತಿ ಬಾರಿಯೂ ನೀಡಿ ಗೌರವಿಸಿ. ಹಣವು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ಅದಕ್ಕೆ ಸರಿಯಾದ ಮಹತ್ವವನ್ನು ನೀಡಿ. ಸದಾ ಹಣವನ್ನು ಗೌರವಪೂರ್ವಕವಾಗಿ ಸರಿಯಾದ ಸ್ಥಳದಲ್ಲಿ ಇಟ್ಟಿಡಿ. ಯಾರಿಗೆ ಹಣವನ್ನು ಕೊಡಬೇಕಾದರೂ ಸರಿ, ಪಡೆದುಕೊಳ್ಳಬೇಕಾದರೂ ಸರಿ, ಅದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸಿ ನಂತರ ಕೊಡಿ. ಬೈಯುತ್ತಾ ಆಗಲಿ ಕೊರಗುತ್ತಾ ಆಗಲಿ ದಯವಿಟ್ಟು ಕೊಡಲೂ ಬೇಡಿ, ತೆಗೆದುಕೊಳ್ಳಲೂ ಬೇಡಿ. ಅದರಿಂದ ಆ ಎನರ್ಜಿನೇ ನಾವು ರಿಸೀವ್ ಮಾಡ್ತೀವಿ ಅಥವಾ ಕೊಡ್ತೀವಿ. ಈಗ ನೀವು ಮಾಡಿರುವ ತಪ್ಪುಗಳನ್ನೆಲ್ಲ ಹೇಳುತ್ತಾ ಆ ದೋಷಗಳನ್ನು, ಆ ತಪ್ಪುಗಳನ್ನು ಎಲೆಗೆ ವರ್ಗಾಯಿಸಿ ಸಂಪೂರ್ಣವಾಗಿ ನಿಮ್ಮ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು ಹೇಳಿ ಪ್ರಾಮಾಣಿಕವಾಗಿ. ಈಗ ನಿಧಾನವಾಗಿ ಮತ್ತೊಮ್ಮೆ ಹಣಕ್ಕೆ ಕ್ಷಮೆಯನ್ನು ಕೇಳಿ
ನಿಧಾನವಾಗಿ ನಿಮ್ಮ ಬಲಗೈಯನ್ನು ತೆಗಿರಿ. ಆ ಎಲೆಯು ಸಂಪೂರ್ಣವಾಗಿ ಕಪ್ಪಾಗಿರುವುದನ್ನು ಗಮನಿಸಿ ಕೃತಜ್ಞತಾಪೂರ್ವಕವಾಗಿ ಆ ಜರಿಯಲ್ಲಿ ಹರಿಬಿಟ್ಬಿಡಿ. ಈಗ ಉಳಿದಿರುವ 5 ಎಲೆಗಳನ್ನು ತೆಗೆದುಕೊಂಡು ಒಮ್ಮೆಗೆ ಒಂದೊಂದೇ ತೆಗೆದುಕೊಳ್ಬೇಕಾಗುತ್ತೆ. 5 ಎಲೆಗಳು ನಿಮ್ಮ ದೇಹದ ಪಂಚಭೂತಗಳನ್ನು ಪ್ರತಿನಿಧಿಸುತ್ತದೆ. ಆಕಾಶ ತತ್ವ, ವಾಯುತತ್ವ, ಜಲತತ್ವ, ಅಗ್ನಿತತ್ವ ಹಾಗೂ ಭೂತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತದೆ. ಈ 5 ಎಲೆಗಳನ್ನು ಒಂದಾದರ ನಂತರ ಒಂದು ಕೈ ಮೇಲಿಟ್ಟುಕೊಂಡು ಬಲಗೈನಲ್ಲಿ ಮುಚ್ಚಿ, ನನ್ನ ದೇಹದಲ್ಲಿ ಪಂಚಭೂತಗಳು ಅತ್ಯದ್ಭುತವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಹಾಗಾಗಿ ನಾನು ಆರೋಗ್ಯವಾಗಿ, ಸಂತೋಷವಾಗಿ, ಲವಲವಿಕೆಯಿಂದ ಯಾವಾಗಲೂ ಖುಷಿಯಾಗಿರುತ್ತೇನೆ ಅಂತ ಹೇಳುತ್ತಾ, ನನ್ನ ದೇಹದ ಪಂಚಭೂತಗಳಲ್ಲಿ ಏನೇ ವ್ಯತ್ಯಾಸವಾಗಿದ್ದರೂ ಎಲ್ಲವೂ ಸಮತೋಲನದಿಂದ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿ ಅಂತ ಹೇಳ್ತಾ, ನನ್ನ ಪಂಚಭೂತದಲ್ಲಿ ಇರ್ತಕ್ಕಂಥ ಎಲ್ಲ ದೋಷಗಳನ್ನು ಇಲ್ಲಿಗೆ ವರ್ಗಾಯಿಸ್ತಾ ಇದ್ದೇನೆ. ಸಂಪೂರ್ಣವಾಗಿ ನನ್ನನ್ನು ಆರೋಗ್ಯವಂತನಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಸುಖವಾಗಿ, ಸಂತೋಷವಾಗಿ, ಯಶಸ್ವಿಯಾಗಿ ಇಡುವಂತ ಕೇಳಿಕೊಳ್ತಾ, ಸಂಪೂರ್ಣವಾಗಿ ಎಲ್ಲ ದೋಷಗಳನ್ನು ಅದಕ್ಕೆ ವರ್ಗಾಯಿಸಿ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಟಿಂಕ್ಲಿಂಗ್ ಸೆನ್ಸೇಷನ್ ಯಾವುದೇ ಭಾಗದಲ್ಲಾದರೂ ಸರಿ ಆಗಿರಬಹುದು, ಸೂಕ್ಷ್ಮವಾಗಿ ಗಮನಿಸಿ. ತಲೆಯಿಂದ ಕಾಲಿನವರೆಗೂ ಎಲ್ಲಿಂದನಾದರೂ ಏನಾದರೂ ಸಂವೇದನೆಗಳು ಆಗುತ್ತಿರುವುದನ್ನು ಗಮನಿಸಿ, ಸಂಪೂರ್ಣವಾಗಿ ಕೈಗೆ ಶಕ್ತಿಯ ವರ್ಗಾವಣೆ ಆಗುತ್ತಿರುವುದು ಅಥವಾ ಟಿಂಕ್ಲಿಂಗ್ ಸೆನ್ಸೇಷನ್ ಬರುತ್ತಿರುವುದನ್ನು ಗಮನಿಸಿಕೊಳ್ಳಿ. ಆ ಸೆನ್ಸೇಷನ್ ಗ್ರಾಜುವಲ್ ಕಮ್ಮಿ ಆಗ್ತಾ ಹೋಗಿ ಸಹಜ ಸ್ಥಿತಿ ಬರುತ್ತೆ. ಈಗ ನಿಧಾನವಾಗಿ ಗ್ರಾಟಿಟ್ಯೂಡ್ ಕೊಡಿ ಎಲ್ಲ ಪಂಚಭೂತಗಳಿಗೂ. ನಿಮ್ಮ ಇನ್ನರ್ ಚೈಲ್ಡ್ಗೆ ಗ್ರಾಟಿಟ್ಯೂಡ್ ಕೊಡಿ. ಇಷ್ಟೋ ತನಕ ಎಲ್ಲವನ್ನು ಅತ್ಯದ್ಭುತವಾಗಿ ನಿರ್ವಹಿಸಿ ನಿಮ್ಮನ್ನು ಸ್ವಚ್ಛಗೊಳಿಸಿ, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಸ್ವಚ್ಛಗೊಳಿಸಿ ಅತ್ಯದ್ಭುತವಾದ ವ್ಯಕ್ತಿಯನ್ನಾಗಿ ರೂಪಿಸಿದ್ದಕ್ಕೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಗಳನ್ನು ಅರ್ಪಿಸಿ ಆ ಎಲೆಯನ್ನು ಆ ಜರಿಗೆ ಅರ್ಪಿಸಿಬಿಡಿ. ನಂತರ ಅದೇ ನೀರಿನಲ್ಲಿ ಕೈ 2 ಕೈಗಳನ್ನು ತೊಳ್ಕೊಳ್ಳಿ. ಕೃತಜ್ಞತೆಗಳನ್ನು ಅರ್ಪಿಸಿ ಜಲಕ್ಕೆ, ಸೂರ್ಯನಿಗೆ ಪ್ರಣಾಮಗಳನ್ನು ಅರ್ಪಿಸಿ, ನೀವು ಒರಗಿಕೊಂಡು ಕೂತಿದ್ದಂಥ ಮರಕ್ಕೆ ಪ್ರಣಾಮಗಳನ್ನು ಅರ್ಪಿಸಿ. ನಿಮ್ಮ ಸ್ಪೈನಿಂದ ಎಲ್ಲ ದೋಷಗಳನ್ನು ಅದು ಹೀರ್ಕೊಂಡಿದೆ. ನಿಮ್ಮ ಸುತ್ತಲೂ ಬೀಸ್ತಾ ಇದ್ದಂಥ ಗಾಳಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ. ನಿಮ್ಮ ಮಾತಾಪಿತರರಿಗೆ ಹಾಗೂ ಭಗವಂತನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ. ಹಾಗೆಯೇ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ತಲೆಯಿಂದ ಕಾಲಿನವರೆಗೂ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ 2 ಕೈಗಳನ್ನು ಚೆನ್ನಾಗಿ ಉಜ್ಜಿ ಕಣ್ಮೇಲಿಟ್ಟು ಶಾಖವನ್ನು ಕಣ್ಣು ಮತ್ತು ಮುಖಕ್ಕೆ ಕೊಡಿ. ಹಾಗೆ ನಿಧಾನವಾಗಿ ಕೈಗಳನ್ನು ತೆಗೆತಾ ನಿಧಾನಕ್ಕೆ 2 ಕೈ ಹೆಣ್ಣುಗಳನ್ನು ಬಿಟ್ಟು ಕೈಗಳನ್ನೇ ನೋಡ್ತಾ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಕುಡೀರಿ. ಯಶಸ್ವಿಯಾಗಿ ಈ ಗೈಡೆಡ್ ಮೆಡಿಟೇಷನ್ ಅನ್ನು ಪೂರ್ಣಗೊಳಿಸಿದ್ದಕ್ಕೆ ಧನ್ಯವಾದಗಳು. ಇದನ್ನು ಪ್ರತಿದಿನ ಬೆಳಿಗ್ಗೆ, ಸಂಜೆ ಅಥವಾ ಒಮ್ಮೆಯಾದರೂ ಸರಿ ಸತತವಾಗಿ 7 ದಿನಗಳ ಕಾಲ ಮಾಡಿ ಅತ್ಯದ್ಭುತವಾದ ರಿಸಲ್ಟನ್ನು ನೀವು ನಿರೀಕ್ಷೆ ಮಾಡಬಹುದು. ಶ್ರದ್ಧೆಯಿಂದ ಮಾಡಿ, ಆಳವಾಗಿ ಗಮನವಿಟ್ಟು ಎಲ್ಲವನ್ನು ಮಾಡಿದಾಗ ಅತ್ಯದ್ಭುತವಾದ ರಿಸಲ್ಟ್ ಅಂತೂ ಖಂಡಿತ ಬರುತ್ತದೆ.
ಎಲ್ಲ ಶುಭವಾಗಲಿ. ಧನ್ಯವಾದಗಳು. ನಿಮಗೆ ಈ ನಮ್ಮ ಪ್ರಯತ್ನ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.